ಒಂದು ಗಿಡವನ್ನು ಹಚ್ಚಬೇಕು. ಆಗ ಮಾತ್ರ ಈ ಪ್ರಕೃತಿ ನಮ್ಮ ಸಮತೋಲನವನ್ನು ಕಾಯ್ಕೊಳ್ತದೆ. ಪ್ರಕೃತಿ ಇಲ್ಲದೆ ನಾವು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ವಾಮಿಗಳು, ಷಡಸಲ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಚಿನ್ನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿಯವರು, ಸಾಕಷ್ಟು ಅಧಿಕಾರಿಗಳು, ಸಾಕಷ್ಟು ರೈತ ಮುಖಂಡರ ನಡುವೆ ನಡೆಯುವಂಥ ನೇಗಿಲು ಯೋಗಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತಮ್ಮ ಪ್ರಗತಿಪರ ರೈತ ಸಾಧಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತಿನ ಈ ಸಮಾವೇಶದ ಮೂಲಕ ಕರ್ನಾಟಕ ಸರ್ಕಾರ ಎತ್ತರಿಸಿ ಅದಕ್ಕೆ ಬೇಕಾಗುವ ಸಂಪೂರ್ಣ ಭೂ ಪರಿಹಾರ ಪುನರ್ವಸತಿ ಕಲ್ಪಿಸಿ 7 ಜಿಲ್ಲೆಗಳಿಗೆ ಶೀಘ್ರವಾಗಿ ಸಮಗ್ರ ನೀರಾವರಿ ಮಾಡಲೇಬೇಕು. ಆಲಮಟ್ಟಿಯ ನೀರಾವರಿ ಯೋಜನೆಗೆ ಗುರುತಿಸಿರುವ ಜಮೀನಿಗಿಂತ ಹೆಚ್ಚು ಜಮೀನನ್ನು ಕಳೆದುಕೊಂಡ ರೈತರಿಗೆ ಅವರು ಬೇಗನೆ ಅಳವಡಿಸಬೇಕು. ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಸುಸಜ್ಜಿತವಾದ ರೈತ ಭವನವನ್ನು ನಿರ್ಮಾಣ ಮಾಡಬೇಕು. ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಕಳಪೆ ಬೀಜ, ಗೊಬ್ಬರ, ಕ್ರಿಮಿನಾಶಕಗಳ ಒಂದು ಮಾರಾಟವನ್ನು ತಡೆಯಬೇಕು. ಸೊ ದಯವಿಟ್ಟು ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಸರ್ಕಾರದ ವೇಬ್ರಿಡ್ಜ್ ಅನ್ನು ಹಾಕ್ಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಕಬ್ಬು ಬೆಳೆಗಾರ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ತರನಾಗಿ ಈರುಳ್ಳಿಯ ಸಂಪೂರ್ಣ ಬೆಲೆ ಬಿದ್ದು ಹೋಗಿ ರೋಡಿಗೆ ಚೆಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈರುಳ್ಳಿಯ ಒಂದು ಬೆಂಬಲ ಬೆಲೆ ಸೇರಿದಂತೆ ಖರೀದಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿಶೇಷವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಸರ್. ಇಲ್ಲ, ನಮ್ಮೊಳಗೆ ಯಾಕೆ ಭೇದ ಭಾವ ಬರ್ತಾ ಇದೆ? ಸಾಮರಸ್ಯದ ಕೊರತೆ ಆಗ್ಲಿಕ್ಕತ್ತದ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ, 5 ಗ್ಯಾರಂಟಿಗಳನ್ನು ಕೊಟ್ಟಿರಿ, ರಾಜ್ಯ ಹಾಳಾಗಿ ಹೊಂಟದ. ಧಾರವಾಡ ಒಳಗೆ ಮೊನ್ನೆ 50,000 ವಿದ್ಯಾರ್ಥಿಗಳು ನೌಕರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. 2,86,000 ಹುದ್ದೆಗಳು ಖಾಲಿ ಅದಾವು. ಬರೇ 2 MLA ಸತ್ರ ತಿಂಗಳೊಳಗೆ ಕಾನೂನುಬದ್ಧವಾಗಿ ನೇಮಕ ಆಗಬೇಕು, MLA ಆಗಬೇಕು. ರಾಜ್ಯ ಸರ್ಕಾರ ನಡೆಯಂಗಿಲ್ಲ. ಆದರೆ 2,86,000 ಹುದ್ದೆಗಳು ರಾಜ್ಯದೊಳಗೆ ಖಾಲಿ ಅದಾವ, ಆದರೂ ಸರ್ಕಾರ ನಡೀತದ. ಹೆಂಗ್ರಿ? ಯಾವ ಉದ್ದೇಶಕ್ಕಾಗಿ ನಡೀತದ? ಇಲ್ಲೊಂದು ಹೇಳಿದ್ರು, NTPC ಇಂದ ಕರೆಂಟ್ ಮಹಾರಾಷ್ಟ್ರಕ್ಕೆ ಹೊಂಟದ. ಇಲ್ಲಿ ಯಾವುದೋ ತಳೆವಾಡ ಅಂತ ಅನ್ನೋ ಊರ್ದಾಗ ಹೋದಲ್ರಿ, ತಳೆವಾಡ ಅನ್ನೋ ಊರದೊಳಗೆ ರೈತ ತಹಸೀಲ್ದಾರ್, PSI ಎಲ್ಲ ಸಿಬ್ಬಂದಿ ಇದ್ದಾಗ ರೈತ ವಿಷ ತಗೊಳ್ತಾನಂದ್ರೆ ಎಲ್ಲಿ ಹೊಂಟದ ಕಾನೂನು ವ್ಯವಸ್ಥೆ? ಪರಿಹಾರ ಸಿಗ್ತಾ ಇಲ್ಲ. ಯಾರು ಕೇಳೋರು? MLAಗಳು ಕೇಳಂಗಿಲ್ಲ, MP ಗಳು ಕೇಳಂಗಿಲ್ಲ. ಇವತ್ತು ರಾಜ್ಯದೊಳಗೆ ಜಾತಿ ಸಮೀಕರಣ ನಡೆದ. ಯಾಕೆ ಮಾಡ್ತಾ ಇದ್ದೀರಿ ಜಾತಿಯ ಸಮೀಕರಣ?